ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ವ್ಲಾಗ್ಸ್. ಇವತ್ತು ನಾನು ಸಿಂಪಲ್ ಆಗಿರೋ ಚಿಕನ್ ಫ್ರೈನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಅರ್ಧ ಕೊಬ್ಬರಿನ ಕಟ್ ಮಾಡಿಕೊಂಡು ಹುರ್ಕೊಂಡು ಮಿಕ್ಸರ್ ಜಾರಲ್ಲಿ ಹಾಕೋಬೇಕು. ಅದ್ರ ಜೊತೆ ಟಮಾಟೆ, ಜೀರಿಗೆ, ಶುಂಠಿ, ಮೆಣಸು ಮತ್ತು ಲವಂಗನ ಹಾಕ್ಕೊಂಡು ನೀರು ಹಾಕ್ಕೊಂಡು ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಆಲ್ರೆಡಿ ಒಂದು ಸೈಡು ಚಿಕನ್ನ ಉಪ್ಪು ಅರಿಶಿಣ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಚಿಕನ್ನ. ಮತ್ತು ಇನ್ನೊಂದು ಸೈಡ್ ಬಾಣಲಿಲಿ ನಾವು ಎಣ್ಣೆ ಹಾಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈಗ ನಾವೇನು ಪೇಸ್ಟ್ ಮಾಡಿರ್ತೀವಲ್ಲ ಕೊಬ್ಬರಿ ಪೇಸ್ಟ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಅಂದರೆ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ಸ್ ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಅದ್ರ ಜೊತೆ 2 ಟೇಬಲ್ ಸ್ಪೂನು ಚಿಕನ್ ಫ್ರೈ ಮಸಾಲೆ ಸಿಗ್ತದಲ್ಲ ಪೌಡ್ರ್, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಒಂದು 10 ನಿಮಿಷ ಅದನ್ನು ಮುಚ್ಚಿಡಬೇಕು ಲೋ ಫ್ಲೇಮಲ್ಲಿ. ಅದೆಲ್ಲ ಮಸಾಲೆನ ಬೆಂದು ಅದು ಮೇಲೆಲ್ಲ ಎಣ್ಣೆ ಆಗ್ತದೆ, ಎಣ್ಣೆ ಬಿಡ್ತದೆ ನೋಡಿ. ಆಲ್ರೆಡಿ ಎಣ್ಣೆ ಬಂದಿದೆ. ಮತ್ತು ಈ ಎಣ್ಣೆ ಈ ಥರ ಎಲ್ಲ ಬಿಟ್ಟ ಮೇಲೆ ನಾವು ಇನ್ನೊಂದು ಸಾರಿ ಬಾಡಿಸ್ಕೋಬೇಕು, ಯಾಕಂದರೆ ಕೆಳಗೆ ಅಂಟಿರಬಾರ್ದು ಅಂತ. ಆದಮೇಲೆ ನಾವು ಈಗ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ ಚಿಕನ್, ಆ ಚಿಕನ್ನ ಹಾಕಬೇಕು. ಮತ್ತು ಅದರಲ್ಲಿ ಚಿಕನ್ ಬೇಯಿಸ್ಕೊಂಡು ನೀರು ಇರ್ತಲ್ಲ, ಆ ನೀರನ್ನು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅದೆಲ್ಲ ಮಸಾಲೆಯಲ್ಲಿ ಏನು ಮಾಡಬೇಕು, ಚಿಕನ್ ಹಿಡ್ಕೋಬೇಕು. ಯಾಕಂದ್ರೆ ನಾವು ಚಿಕನ್ ಆಲ್ರೆಡಿ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೆ ಈ ಮಸಾಲೆ ಎಲ್ಲ ಚಿಕನ್ ಹಿಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಹಿಡ್ಕೋಬೇಕು ಮಸಾಲೆನ, ಅಂದಾಗ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಅದಕ್ಕೆ ನಾವು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ನಂತರ ನಮಗೆ ಕೊತ್ತಂಬರಿನ ಕಟ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡು ಮೇಲೆ ಹಾಕಬೇಕು. ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಒಂದು 10 ನಿಮಿಷ ಅದನ್ನು ಮುಚ್ಚಿಡಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಡಬೇಕು. ಮುಚ್ಚಿಟ್ಟ ನಂತರ ಅದು ಎಲ್ಲ ಮಸಾಲೆ ಏನು ಮಾಡಿತ್ತು ಚಿಕನ್ ಹಿಡ್ಕೊಂಡಿರ್ತದೆ, ಅಂದಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ. ಆಮೇಲೆ ಅದನ್ನು ನಾವೇನು ಮಾಡಬೇಕು, ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಚಪಾತಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮಗೇನಾದರೂ ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.